ನಮಸ್ಕಾರ ವೀಕ್ಷಕರೇ, ನಾನೀಗ ಚುಂಚನಕಟ್ಟೆಯಲ್ಲಿ ಇದ್ದೀನಿ. ನಿಮಗೆಲ್ಲ ಗೊತ್ತು, ಮುಂಚೆನೇ ವಿಡಿಯೋ ಹಾಕಿದ್ದೀವಿ. ಈ ಚುಂಚನಕಟ್ಟೆಯಲ್ಲಿ ಜಾತ್ರೆ ಮಾತ್ರ ಅಲ್ಲ, ಬೇರೆ ಪ್ರೇಕ್ಷಣೀಯ ಸ್ಥಳಗಳು ಇದ್ದಾವೆ, ನೋಡೋವಂಥ ಸ್ಥಳಗಳು ಇದ್ದಾವೆ. ಆ ಸ್ಥಳಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಇದು ಚುಂಚನಕಟ್ಟೆ ಬಸ್ ಸ್ಟಾಪ್. ಈಗ ನಮ್ಮ ಜೊತೆ ಲಖಣ್ಣವರು ಇದ್ದಾರೆ. ಲಖಣ್ಣವ್ರೆ ನಮಸ್ಕಾರ. ಈ ಊರಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ, ಸ್ವಲ್ಪ ತೋರಿಸ್ತೀರಾ? ಬನ್ನಿ ಹೋಗೋಣ. ನೋಡಿ, ಈಗ ಬಂದು ಕೆಳಗಡೆ ಹೋದ್ರೆ ಇಲ್ಲಿ ಸ್ಥಳಗಳಿದಾವೆ, ನೋಡೋಣ ಬನ್ನಿ. ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಹೋಗೋಣ. ಈಗ ತಗೊಂಡ್ರೆ ಹೇಳಿ, ಹಳ್ಳಿಕಾರ ಇದ್ರ ಬಗ್ಗೆ ಹೇಳಿ. ಇದು ಚುಂಚನಕಟ್ಟೆಗೆ ಮೇನ್ ಸರ್ಕಲ್ ಇದೆ. ಇಲ್ಲಿ ಈ ಹಳ್ಳಿ ಕಾರು ನೆನಪಿಗಾಗಿ ಇಲ್ಲೊಂದು ಓರಿ ಪ್ರತಿಮೆ ಮಾಡಿದ್ದಾರೆ. ಹೌದೌದು. ಬಂದವರೆಲ್ಲ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಜಾತ್ರೆ ಮುಂದೆ ಜಾತ್ರೆಗೆ ಹೋದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಒಂದು ಪ್ರತೀತಿ ಇದೆ. ಆಮೇಲೆ ಇದು ಜೀವನಾಡಿ ಸರ್, ಹಳ್ಳಿ ಕಾರ್ ಜೀವನಾಡಿ ಚುಂಚನಕಟ್ಟೆ ಜಾತ್ರೆ ಸಂತೆ ಅಂತ. ಅಂದ್ರೆ ಇಲ್ಲಿ ರೈತರು ಅಷ್ಟು ಒಂದು ಪ್ರೀತಿ ಮಾಡ್ತಾರೆ. ಹೌದು ಸರ್, ನಂಬಿಕೆನೂ ಇದೆ ಸರ್. ಹಳ್ಳಿಕಾರ ಅಂದ್ರೆ ಅಂತ ನಂಬಿಕೆ ಇಟ್ಕೊಂಡಿರೋ ಜಾಗ ಅಂದ್ರೆ ಚುಂಚನಕಟ್ಟೆನೆ. ಹೌದೌದು. ಈ ತಾಲೂಕ್ಗೆ ಈಗ ತಾಲೂಕ್ ಬದಲಾವಣೆ ಆಗಿದೆ, ಸಾಲಿಗ್ರಾಮ ತಾಲೂಕ್ ಆಗಿದೆ. ಮೊದಲು KR ನಗರ ತಾಲೂಕಿತ್ತು. ತಾಲೂಕ್ ಬದಲಾವಣೆ ಆಗಿದ್ರಿಂದ ಏನೇನು ಬದಲಾವಣೆ ಆಗಿಲ್ಲ, ಮಾಮೂಲಿನೇ ಇದೆ. ಹೆಸರು ಬದಲಾವಣೆ ಮಾಡಿದ್ದಾರೆ ಅಷ್ಟೇನೆ. ಅದೇ ಅದೇ ಇಷ್ಟಾಗಿ ನೋಡಿ, ನಮ್ಮಪ್ಪ ನಂದೀಶ್ ಒಂದು ಕರೆದಂಗೆ ಇದೆ ಸರ್. ಹೌದೌದು. ಅವರ ಇದ್ರಲ್ಲೇ ಗೊತ್ತಾಗುತ್ತೆ, ಇಲ್ಲಿ ಜನರಿಗೆ ಹಳ್ಳಿಕಾರ ಪ್ರೀತಿ ಏನು ಅಂತ ಬಿಟ್ಟು. ಹೌದು ಸರ್, ಇದರಲ್ಲೇ ಗೊತ್ತಾಗುತ್ತೆ. ಈ ತರ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ನಾವು ನಮಸ್ಕಾರ ಮಾಡೋಣ. ನಮಗೂ ಒಳ್ಳೇದು ಮಾಡಿ, ನಾನು ಇಲ್ಲಿ ಯಾವುದೇ ಜಾತ್ರೆ ಹೋದ್ರು ತಗೊಳ್ಳುವಂತದ್ದು ಒಂದು ನನ್ನ ಇದಿದೆ. ನಾನು ತಗೊಂಡು ಇಲ್ಲಿಂದ ಶ್ರೀರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಜಾತ್ರೆ ನೋಡಕ್ಕೆ ಹೋಗೋಣ ಸರ್. ಬನ್ನಿ ಹೋಗೋಣ. ಪ್ರವಾಸೋದ್ಯಮ ಇದೆ, ಫಾಲ್ಸ್ ಇದೆ. ಹೌದು, ಇದು ಮೇನ್ ಸರ್ಕಲ್. ಇದು ಮೇನ್ ಸರ್ಕಲ್ ಇದೆ. 3 ರಸ್ತೆಗಳು ಕೂಡುತ್ತೆ ಇಲ್ಲಿ. ಹೌದು ಸರ್. ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್ ಇದು ಪ್ರೇಕ್ಷಣೀಯ ಸ್ಥಳ ಕೂಡ. ಹೌದೌದು. ಸರ್ಕಲ್ ನಿಂದ ಬಂದ್ರೆ ಮುಖ್ಯ ದ್ವಾರ ಸಿಗ್ತದೆ ಸರ್. ಮುಖ್ಯ ದ್ವಾರ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಮುಖ್ಯ ದ್ವಾರದಿಂದ ಕೆಳಗಡೆ ದೇವಸ್ಥಾನ ಇದೆ. ಆ ಪರಮಾತ್ಮ ಎಲ್ರನ್ನು ಕೈ ಬೀಸಿ ಕರೀತಾ ಇದ್ದಾನೆ. ನಡಿ ಹೋಗೋಣ. ನಾವು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬನ್ನಿ ಸರ್. ಸರ್ಕಲ್ ನಿಂದ ಬಂದ್ರೆ ದ್ವಾರದಿಂದ ಕೆಳಗಡೆ ಹೋದ್ರೆ ಇಕ್ಕೆಲಗಳಲ್ಲಿ ಅಂಗಡಿಗಳು ಮುಗ್ಗಟ್ಟುಗಳಿದ್ದಾವೆ. ಇದು ನೋಡ್ಕೊಂಡು ಮುಂದೆ ಹೋದ್ರೆ ದೇವಸ್ಥಾನ ಇದೆ. ಬನ್ನಿ ನೋಡೋಣ. ಅಂಗಡಿಗಳೆಲ್ಲ ಬೆಳಿಗ್ಗೆ ಅಲ್ವಾ, ಇನ್ನೂ ಓಪನ್ ಆಗಿಲ್ಲ. ನೋಡಿ, ರೋಡ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವ್ಯಾಪಾರ ಸ್ಥಳ ಸರ್. ಹೌದೌದು, ಬಹಳ ಕಮರ್ಷಿಯಲ್, ಹಬ್ಬ ಆಗ್ತದೆ, ಪ್ರೇಕ್ಷಣೀಯ ಸ್ಥಳ ಇದು. ನೋಡಿ, ಹಾಗೆ ಕೆಳಗಡೆ ಬಂದ್ರೆ ಹೇಳಿದೀವಿ ನೋಡಿ ಸರ್. ಈ ಕಡೆಯಿಂದ ನದಿ ಹರಿತಾ ಇರ್ತದೆ. ಇಲ್ಲಿ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ. ನೋಡಿ, ಪ್ರಕೃತಿ ಅಂತಂದ್ರೆ ಇಲ್ಲಿನ ಸೊಬಗು ಕಣ್ಣು ತುಂಬಾ ತುಂಬಿಸ್ಕೋಬಹುದು, ಅಷ್ಟು ಚೆನ್ನಾಗಿದೆ. ಈ ಒಂದು ರಮಣೀಯವಾದ ಈ ಸ್ಥಳಕ್ಕೆ ಅನೇಕ ಜನ ಪ್ರವಾಸಿಗಳು, ಯಾತ್ರಾರ್ಥಿಗಳು ಬರ್ತಾರೆ. ಬಂದು ಇಲ್ಲಿ ಮೊದಲನೇ ಸಾರಿ ಶ್ರೀರಾಮ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಮುಂದೆ ಎತ್ತಿನ ವ್ಯಾಪಾರಕ್ಕೆ ಹೋದ್ರೆ ಕೊಟ್ಟೋರ್ಗೂ ಒಳ್ಳೇದಾಗ್ತದೆ, ತಗೊಂಡೋರ್ಗೂ ಒಳ್ಳೇದಾಗ್ತದೆ. ಸುಮ್ಮನೆ ಹೌದೌದು. ಬರ್ತೀನಿ. ಇಲ್ಲಿ ಧನುಷ್ಕೋಟಿ ಜಲಪಾತ ನೋಡಿ ವೀಕ್ಷಕರೇ, ಇದು ಬಹಳ ಹೆಸರುವಾಸಿಯಾದಂಥ ಜಲಪಾತ. ಇದು ಚುಂಚನಕಟ್ಟೆ ಜಲಪಾತ ಅಂತ ಹೇಳ್ತಾರೆ ಕಾಮನ್ ಆಗಿ. ಬೆಳಗ್ಗೆ ಬಂದ್ರೆ ಈ ಒಂದು ಪ್ರಕೃತಿ ಸೊಬಗಿಗೆ ಇದೊಂದು ನಿದರ್ಶನ. ಎಷ್ಟು ಚೆನ್ನಾಗಿ ಆ ಯಮ್ಮ ಗಂಗೆ ಹರಿತಾ ಇದ್ದಾಳೆ ಅನ್ನೋದಕ್ಕೆ ಇದೊಂದು ಚಂದವಾಗಿ ಕಾಣುವಂತ ಒಂದು. ಎಷ್ಟು ಚಂದ ಹರಿತಾ ಇದೆಯಲ್ಲ. ಮಳೆಗಾಲದಂತೂ ಬೋರ್ಗೆ ಹರಿತದೆ ಸರ್ ಈ ಒಂದು ಇದು. ಹೌದೌದು. ನೋಡಿ, ಈಗ ಬೇಸಿಗೆಯಲ್ಲಿ ಅಂದ್ರೆ ಈ ಟೈಮಲ್ಲೂ ನೀರು ಹರಿತಾ ಇದೆ. ನೀರೆಲ್ಲಾನು KRSಗೆ ಹೋಗ್ತದೆ. ಅಲ್ಲಿಂದ ತಮಿಳುನಾಡಿಗೂ ಹೋಗುವಂತ ಒಂದು ಮಾರ್ಗಗಳು ಸರ್ ಇವೆಲ್ಲ. ಎಷ್ಟು ಕಾಮ್ ಆಗಿದೆಯಲ್ಲ, ಪ್ರಶಾಂತವಾದ ಸ್ಥಳ, ಒಳ್ಳೆ ಸಮಯ. ಹೌದು. ಭಗವಂತ ನಮ್ಮನ್ನು ಇವತ್ತು ಇಲ್ಲಿ ಕರ್ಕೊಂಡಿರೋದು ಅವ್ರಿಗೆ ನಾವೆಷ್ಟೋ ಋಣಿಗಳು ಸರ್. ಹೌದೌದು. ನಮ್ಮ ವೀಕ್ಷಕರು ಜಾತ್ರೆ ಬರೋರೆಲ್ಲ ಹೇಳ್ತೀವಿ, ದಯವಿಟ್ಟು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ
ಜಾತ್ರೆಯ ಆ ಒಂದು ಜನಜಂಗುಳಿಯಿಂದ ಇಲ್ಲಿಗೆ ಬಂದರೆ ಪ್ರಶಾಂತವಾಗಿರುತ್ತೆ ಒಂದು 10 ನಿಮಿಷ. ಸೊ ಇಲ್ಲಿ ಬಂದು ಈ ಜಲಪಾತ ನೋಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀವಿ. ನೋಡಿ ಎಷ್ಟು ಕಾಮಾಗಿ ಪ್ರಶಾಂತವಾಗಿ ಹರಿತಾ ಇದೆ. ನಾವು ಚುಂಚನಕಟ್ಟೆಗೆ ಬಂದು ದೇವಸ್ಥಾನದ ಹತ್ರ ಬಂದಾಗ ಒಂದು ವಾಚ್ ಟವರ್ ಇದೆ ಸರ್. ಅಲ್ಲಿಂದ ಹತ್ತಿ ಆ ಒಂದು ಇದನ್ನ ಜಲಪಾತನ ನೋಡಿದ್ರೆ ಭಾರಿ ಚೆನ್ನಾಗಿ ಕಾಣ್ತದೆ. ನೋಡೋಣ ಒಂದ್ಸರಿ ನೋಡೋಣ ಸರ್, ಮೇಲೆ ಹೋಗಿ ನೋಡೋಣ. ನಡ್ರಿ ಮೇಲೆ ಹೋಗೋಣ. ವಾಚ್ ಟವರ್ ಮೇಲೆ ಬಹಳ ಚೆನ್ನಾಗಿ ಕಾಣುತ್ತಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಈ ಒಂದು ಜಲಪಾತನ ನೋಡಿ ಆ ಸೊಬಗನ್ನ ಕಣ್ತುಂಬಿಸ್ಕೊಳ್ಳೋದೇ ಅಲ್ಲದೆ ಈ ನೀರು ನೇರವಾಗಿ ಶ್ರೀರಂಗಪಟ್ಟಣದ ನಮ್ಮ KRSಗೆ ಸೇರ್ತವೆ. ಅಲ್ಲಿಂದ ಮುಂದೆ ಹರಿದು ತಮಿಳುನಾಡುವರೆಗೂ ಹರಿದು ಅನೇಕ ಜನಕ್ಕೆ ಕುಡಿಯೋ ನೀರು ಇರ್ಬೋದು ಅಥವಾ ಬೆಳೆಗಳ ತಾಣ ಆಗೋದಕ್ಕೆ ನಮ್ಮ ಕಾವೇರಿ ತಾಯಿ ಎಲ್ಲರನ್ನೂ ಕಾಪಾಡ್ತಾ ಇದ್ದಾಳೆ ಸರ್. ಎಷ್ಟು ಕಾಮಾಗಿದೆ ಅಲ್ವಾ, ಇಲ್ಲಿ ಬಂದ್ರೆ ಮನಸ್ಸು. ಇಲ್ಲಿ ಜೋಗ ಫಾಲ್ಸ್ ಇದೆ, ಜೋಗ ಫಾಲ್ಸ್ ಬಂದಿದ್ದು ದೇವಸ್ಥಾನದ ಹತ್ರ ಅದರಲ್ಲಿ ನಮ್ದು ಒಂದು ಪಾತ್ರ. ನೋಡಿ ಸರ್, ಟವರ್ಗೆ ಬಂದ್ರೆ ಈ ಜಲಪಾತ ನೋಡಿದ ತಕ್ಷಣನೇ ಇಲ್ಲಿ ನಮ್ಮ ಮಹಾರಾಜರು ಬಂದು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ಕಟ್ಟಿಸಿರುವಂತ ಒಂದು ದೇವಸ್ಥಾನ. ಅವ್ರ ಸೇವೆ ಮುಖಾಂತರ ನೋಡಿ ನೆನಪಾಗಿ ನಿಂತಿರುವಂತ ಜಾಗ ಇದು. ಹೌದು, ಬಹಳ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ ಸರ್. ಈ ಒಂದು ಗೋತ್ರ, ಈ ಒಂದು ದೇವಸ್ಥಾನದ ಕೆಲವು ಇವು ವಾಸ್ತು ಹೌದೌದು ಎಲ್ಲಾನು ಭಾರಿ ಅಚ್ಚುಕಟ್ಟಾಗಿ ಮಾಡಿಸಿರುವಂತ ಮಹಾರಾಜರು. ಅವ್ರು ಇಲ್ಲದೆ ಇದ್ರು ಕೂಡ ಇವತ್ತಿನ ದಿವಸ ಇದು ನಮ್ಮ ಎದುರಿಗೆ ಕಾಣ್ತಾ ಇದೆ ಸರ್. ಹೌದೌದು, ಇಲ್ಲಿ ರಥ ಇದೆ, ಹಳೆ ರಥ ಒಂದಿದೆ ನೋಡಿ. ಈ ದೇವಸ್ಥಾನದ ಪ್ರಾಂಗಣ ನೋಡಿ ಎಷ್ಟು ಪ್ರಶಾಂತವಾಗಿದೆ. ವೀಕ್ಷಕರೇ, ದಯವಿಟ್ಟು ಒಂದ್ಸರಿ ಇಲ್ಲಿ ಬನ್ನಿ. ದಯವಿಟ್ಟು ಅಂತ ಹೇಳಬಾರ್ದು, ನಿಮ್ಮ ಇದಕ್ಕೋಸ್ಕರ ಬನ್ನಿ. ಜಾತ್ರೆಗೆ ಬಂದಿರ್ತೀರಾ, ಇಲ್ಲೊಂದ್ಸರಿ ದೇವಸ್ಥಾನ ಜಲಪಾತ ನೋಡ್ಕೊಂಡು ಹೋಗಿ ಬಂದು. ಬನ್ನಿ, ಇಲ್ಲೇ ಮುಂದೆನೆ ಬನ್ನಿ, ಮುಂದೆ ಬನ್ನಿ, ಹೇಳಿ ರಥದ ಬಗ್ಗೆ. ಕೃಷ್ಣರಾಜ ಒಡೆಯರು ಅವರ ನೆನಪಿಗಾಗಿ ಶ್ರೀರಾಮ ದೇವಸ್ಥಾನ ಕಟ್ಟಿಸಿದ್ದೆ ಅಲ್ಲದೆ. ಹೌದೌದು ನೋಡಿ ಸರ್, ಈ ರಥನ ಮರದ ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಚೆಂದಾಗಿದೆ. ಚೆನ್ನಾಗಿ ಕೆತ್ತನೆ ನೋಡಿ, ಕೆತ್ತನೆಗಳು ಎಲ್ಲ ಇಲ್ಲೆಲ್ಲಾನು ಅವರು ಯಾವತ್ತು ಬಂದ್ರು ಏನು ಎಲ್ಲ ಇದೆ. 1969ರಲ್ಲಿ ಮೈಸೂರು ಮಹಾರಾಜರಾಗಿರುವಂತವರು ಇಲ್ಲಿ ಬಂದು ಇದನ್ನು ಮಾಡಿಸಿದ್ದಾರೆ. ನೋಡಿ, ಈ ಶಿಲ್ಪಕಲೆ ಇವತ್ತು ದಿವಸ ನಮ್ಮ ಕರ್ನಾಟಕದಲ್ಲಿ ಕೂಡ ಶಿಲ್ಪಕಲೆ ನಿಂತಿದೆ, ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕು. ಸ್ವಾಮಿ ತಂದೆ ದೇವಸ್ಥಾನ ಇನ್ನ ಬಾಗಿಲು ತೆಗಲಿಲ್ಲ, ಸಮಯ ಇದೆ ಸರ್. ಹೌದೇ, ದೇವಸ್ಥಾನ ಕಟ್ಟಿಸಿದ್ದು ಹೆಚ್ಚು ಅಂತಂದ್ರೆ ಅದಕ್ಕೆ ನಮ್ಮ ಹನುಮ ಆಂಜನೇಯ ಸ್ವಾಮಿನ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನೋಡೋಣ ಬನ್ನಿ. ಎಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಅಲ್ಲಿ ಆಂಜನೇಯ ಇರ್ತಾನೆ ಅನ್ನೋದಕ್ಕೆ ಹೌದು, ಇದು ಒಂದು ನಿದರ್ಶನ ಆಗಿದೆ ಸರ್. ಬನ್ನಿ ನೋಡೋಣ, ಬನ್ನಿ ಹೋಗೋಣ ಸರ್. ಶ್ರೀರಾಮಚಂದ್ರ ಇರೋ ಜಾಗದಲ್ಲಿ ಆಂಜನೇಯ ಸ್ವಾಮಿ ಇರೋದು ಒಂದು ದೊಡ್ಡ ಒಂದು ಪ್ರತೀತಿ ಸ್ವಾಮಿ. ಹೌದು, ಮೊದಲನೇ ಸಾರಿ ಶ್ರೀರಾಮ ದರ್ಶನ ಮಾಡಿಕೊಂಡು ಆ ನಂತರ ಅವರ ಆಪ್ತ ಭಕ್ತಿಗೆ ಪ್ರಧಾನವಾದ ಶಿಷ್ಯ ಆಂಜನೇಯ ಬಂಟ, ಶ್ರೀರಾಮ ಬಂಟ ಆ ಜಾಗಕ್ಕೆ ಬಂದಿದ್ದೀವಿ ನಾವು. ಆಯಪ್ಪನ ದರ್ಶನ ಮಾಡಿಕೊಂಡು ಒಂದ್ಸಾರಿ
ನಮಸ್ಕಾರ ಮಾಡ್ಕೊಳ್ತಾ ಜನಗಳು ಎಲ್ಲರಿಗೂ ಒಳ್ಳೆ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಆಶಿಸ್ತೀವಿ ಸ್ವಾಮಿ. ಆಯ್ತು ಸ್ವಾಮಿ, ಖುಷಿ ಆಯ್ತು ಇದೆಲ್ಲ ನೋಡ್ತಾ ಇದ್ರೆ. ಬಹಳ ಚೆನ್ನಾಗಿದೆ, ಒಳ್ಳೆಯ ಒಂದು ಪ್ರೇಕ್ಷಣೀಯ ಸ್ಥಳ. ಪ್ರತಿಯೊಬ್ಬರು ಬಂದು ನೋಡ್ಬೇಕಾದಂತ ಒಂದು ಪ್ಲೇಸ್ ಇದು.